ನೇರ ದಿಟ್ಟ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸಿ ಕೆಎಸ್ ನ್ಯೂಸ್ ಟಿವಿ ಕನ್ನಡ. ವಿಜಯನಗರ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಹಗರಿಬೊಮ್ಮನಹಳ್ಳಿ ನಗರದಲ್ಲಿ ಇಂದು ಬೆಳಗ್ಗೆ 11 ಗಂಟೆಗೆ ನಡೆದ 117ನೇ ಅಂತಾರಾಷ್ಟ್ರೀಯ ದುಡಿಯುವ ಮಹಿಳಾ ದಿನಾಚರಣೆಯು ನಮ್ಮ ಜಿಲ್ಲಾ ಗ್ರಾಮ ಪಂಚಾಯತಿ ನೌಕರರ ಸಿಐಟಿಯು ಸಂಯೋಜಿತ ಸಂಘದ ವತಿಯಿಂದ ನಡೆದ ಅರ್ಥಪೂರ್ಣವಾದ ಮಹಿಳಾ ದಿನಾಚರಣೆಯ ಕಾರ್ಯಕ್ರಮದ ಉದ್ಘಾಟನೆಯನ್ನು ದೇವದಾಸಿ ಮಹಿಳಾ ವಿಮೋಚನಾ ಅಧ್ಯಕ್ಷ ಕಾಮ್ರೇಡ್ ಮಾಳಮ್ಮನವರು ನೆರವೇರಿಸಿದರು. ಅಧ್ಯಕ್ಷತೆಯನ್ನು ಸ್ವಚ್ಛ ವಾಹಿನಿಯ ಡ್ರೈವರ್ ಕಾಮ್ರೇಡ್ ಕರಿಯಮ್ಮನವರು ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ನಮ್ಮ ಜಿಲ್ಲಾ ಸಿಐಟಿಯು ಸಂಯೋಜಿತ ಗ್ರಾಮ ನೌಕರರ ಸಂಘದ ಜಿಲ್ಲಾಧ್ಯಕ್ಷರಾದ ಕಾಮ್ರೇಡ್ ಆರ್. ಎಸ್. ಬಸವರಾಜ್, ಕಾಮ್ರೇಡ್ ಜಗನ್ನಾಥ್, ಜಿಲ್ಲಾ ಕಾರ್ಯದರ್ಶಿಯಾದ ಕಾಮ್ರೇಡ್ ನಾಗಭೂಷಣ್ ರೆಡ್ಡಿ, ಹಗರಿಬೊಮ್ಮನಹಳ್ಳಿ ತಾಲೂಕು ಅಧ್ಯಕ್ಷರಾದ ಕಾಮ್ರೇಡ್ ಲಕ್ಷ್ಮಣ್ ಬೆಣಕಲ್, ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಕಾಮ್ರೇಡ್ ಅಶೋಕ್ ಬಾರಿಕರ, ರಾಗಿಮಸಾಲವಾಡ ಮಂಜುಳಾ, ಹರಪನಹಳ್ಳಿ ತಾಲೂಕು ಕಾರ್ಯದರ್ಶಿ ಕಾಮ್ರೇಡ್ ಜಿ. ಕರಿಯಪ್ಪ, ಶಿಲ್ಪಾ, ನೇತ್ರಮ್ಮ, ರೂಪ, ಕೋಟ್ರೇಶ್, ಅಡಿವೆಕ್ಕ, ಲಲಿತಮ್ಮ, ರಾಧಮ್ಮ. ಈ ಕಾರ್ಯಕ್ರಮದಲ್ಲಿ ಸ್ವಚ್ಛವಾಹಿನಿಯ ಡ್ರೈವರ್ಗಳು, ಹೆಲ್ಪರುಗಳು, ಕಂಪ್ಯೂಟರ್ ಆಪರೇಟರ್ಗಳು, ನೀರಗಂಟಿಗಳು, ಬಿಲ್ ಕಲೆಕ್ಟ್ಗಳು, ದೇವದಾಸಿ ಮಹಿಳೆಯರು, ಕಾರ್ಮಿಕ ಮಹಿಳೆಯರು ಇನ್ನು ಮುಂತಾದವರು. ವರದಿ ಎಚ್. ಕರೀಂ, ನಂದಿಬೇವೂರ್, ಕೆಎಸ್ ನ್ಯೂಸ್, ಹರಪನಹಳ್ಳಿ.